ಇಕ್ಕೋಯಿಂದ ಮೇಲೆ ಅನುಮಾನವೇತಕ್ಕೆ ಆಳಕ ದೇವಿಗೆ ಔಜ್ಯನ್ನು ಕೊಡುವುದಕ್ಕೆ ದಾನವರನ್ನು ಮೊದಲಾದ ಅಂಬಿಕಾದೇವಿಯನ್ನು ವಂದಿಸಿಕೊಂಡು ದೊಡ್ಡ ವರವನ್ನು ಪಡೆದುಕೊಳ್ಳುವನು. ಅನುಜನಾದ ಮೈರಾವಣ ಅಣ್ಣನಾದ ಐರಾವಣ ಐರಾವಣವನ್ನು ಕನಕವನ್ನು ಇಷ್ಟೆಲ್ಲ ಕಾರ್ಯವನ್ನು ದೂರವಾಗಿ ಮಾಡಿ ಬಿಡುವಂತವನಾಗ ಅನುಜ ನಿಮ್ಮ ಜ್ಞಾನಸಾರವನ್ನು ಶೀಘ್ರದಿಂದ ಶಿರಸಾವಹಿಸಬೇಕು. ತಡವೇತಕ್ಕೆ ಪಡವಿ ಪಾಲನೆ ನಿಮ್ಮ ಆಜ್ಞೆಯನ್ನು ಕಾಲಗಗ್ರಿಯನ್ನು ತಿರುಗಿಸಬೇಕು. ತಾರಗಳನ್ನು ಬಣ್ಣ ಬಣ್ಣನೆ ಉದುರಿಸಬೇಕು. ನಿನ್ನ ಆಜ್ಞೆಯನ್ನು ಜರುಗಿಸಬೇಕು. ಚಿಂತೆಯನ್ನು ಬಿಟ್ಟು ಸಂತೋಷದಿಂದ ಇರುವಂತವರಾಗ ಅಣ್ಣ ಯುದ್ಧಗಳಿಗೆ ಬರುವಂತವ ಆಕಾಶ ಭಯಂಕರವಾದ ಮಾರ್ಗದಿಂದ ಹೋಗಿ ಬರುವಕ್ಕೆ ಅನುಮಾನ ಮಾಡಿದ್ದರೆ ಬಹುಮಂಡಲಕ್ಕೆ ಅಪ್ಪಡಿಸಿ ಪುಂಡಗಳಿಗೊಳಗಂಡ ಪುಂಡ ಪ್ರಚಂಡ ಐರಾವಣದಲ್ಲಿ ಜಯಂಕಾರಿಂದ ಜಯಬೇರನ್ನು ಉಳಿಸಿಕೊಂಡು ರಾಜೇಂದ್ರ ಭೂಪತಿ ತರುವುದಕ್ಕೆ ರಥವನ್ನು ಅತಿ ಜಾಗೃತಿ ಹೊಡೆದೇವ್ರಿ. ಲಕ್ಷ್ಮಣನೇ ಅಣ್ಣನಾದ ಶ್ರೀರಾಮಚಂದ್ರವರೇ, ನಮಗೆ ಎಂಥ ಸಮಯವು ಬಂದಿತು. ದಾನವೇಂದ್ರ ಮನಸ್ಸಿನಲ್ಲಿ ಕಳೆಯಬೇಕೆಂದು ಅನಿಸಿದೆಯಾ ಹೇಗೆ? ಅಯ್ಯೋ ತಮ್ಮ, ವಿಚಾರವು ಅರ್ಧಂತಾಯಿತು, ಮತ್ತೆ ಬುದ್ಧಿಯು ಭ್ರಷ್ಟವಾಯಿತು. ಅಯ್ಯೋ ಲಕ್ಷ್ಮಣ, ಹೊತ್ತು ಬಂದಾಗೆ ಕೊಡೆ ಹಿಡಿದರೆ ಹೊತ್ತು ಕಡೆಗೂ ಬಿಟ್ಟು ಹೋಯಿತು. ಮಾಡತಕ್ಕದ್ದೇನಿದೆ? ಇಕೋ ಇಲ್ಲಿ ಮೂರ್ಖ ರಾಕ್ಷಸರು ಬಿತ್ತರಿಸದೆ ನಮ್ಮ ನೇತ್ರವನ್ನು ಹರಿಯುವರು ತಮ್ಮ, ಇರಬಾರ್ದು ಸುಮ್ಮ. ಅಣ್ಣನಾದ ಶ್ರೀರಾಮಚಂದ್ರದೇವರೇ, ಹೇ ತಮ್ಮನಾದ ಲಕ್ಷ್ಮಣನೇ, ನೀವು ಚಿಂತೆ ಮಾಡಿದ್ರೆ ಒಳ್ಳೇದಲ್ಲ. ನಿಮ್ಮಂತವ್ರಿಗೆ ಹೇಗೆ ನೋಡಿದ್ರೆ ಒಳ್ಳೇದಲ್ಲ. ನಾನು ಎಷ್ಟು ಚಿಂತೆಯನ್ನು ಮಾಡಬೇಕು. ಒಂದು ಬರಲಿ, ಸದೂರಿನ ದಯವೊಂದಿರಲಿ. ಭ್ರಾಂತಿ ಕೂಡ ಬಳಸಿದ್ದರೆ ಏನು ಪ್ರಯೋಜನ? ಹೇ ಆಗ್ರಜ, ಸುಮ್ಮನೆ ವ್ಯರ್ಥ ದುಃಖವನ್ನು ಮಾಡಬೇಡ್ರಿ. ಇನ್ನಾದ್ರೂ ನನ್ನ ಮುಂದೆ ಏನಾದ್ರೂ ಒಂದು ಯುಕ್ತವನ್ನು ಹುಡುಕ್ಬೇಕಾಗ್ರಜ. ಬಾಣ ತೇಜ ಲಕ್ಷ್ಮಣ. ಹೇ ಅಣ್ಣನಾದ ಶ್ರೀರಾಮಚಂದ್ರದೇವರೇ, ವಚನಾರ್ಥವನ್ನು ಹೇಳ್ತೇನೆ, ಚಿತ್ತ ಕೊಟ್ಟು ಕೇಳುವ. ಅದು ಏನಿರೋ ಚೆನ್ನಾಗಿ ಹೇಳುವಂತ. ಏನು ಹೇಳಲಿ
ಒಳ್ಳೆಯದಾಯಿತು. ಹಾ ಹೀಗೆ ಯಾವ ತರದ ಯುಕ್ತಿಯು ಸಿಗಲಾರದು. ಹಾ ಈಗ ನಾವು ಯುಕ್ತರಾಗಿ ಹೋಗುವುದು ಹಾ ನಮ್ಮ ಸ್ವಂತ ಶಕ್ತಿಯಿಂದ ಎಂದಿಗೂ ಸಾಧ್ಯವಿಲ್ಲ. ಹಾ. ಯಾಕೆಂದರೆ ಭಕ್ತರಿಲ್ಲದ ಸಮಯವು ಇಂದು ನಮಗೆ ಪ್ರಾಪ್ತವಾಗಿರುವುದು ಕಾರಣ ಹಾ. ಈ ದುಃಖವನ್ನು ತಾಳಲಾರೆನು. ಹಾ ಇಕೋ ಇಲ್ಲಿ ರಾಕ್ಷಸರು ಬರುವರು. ಹಾ. ನಮಗೆ ಗತಿಯಿಲ್ಲ ಅನುಜ, ಭಾನುಕುಲ ತೇಜ. ಆಹೇ ಅಗ್ರಜ, ಹೇ ಅನುಜನೆ, ನಿಮ್ಮ ದುಃಖವನ್ನ ನೋಡಿ ಹಾ ನನ್ನ ಎದೆಯಲ್ಲಿ ಗದಗದನೆ ಕಳ್ಳು ಪಿತ್ತವಾಗಿ ನಡಗುವುದು. ಹಾ ನೇತ್ರಗಳಿಗೆ ಪ್ರಕಾಶವು ಹಾ. ತಲುಪಿತ್ತವಾಗಿ ಮೋರ್ಚೆ ಬರುವುದೇ. ಹಾ. ಏ ಮಹಾತ್ಮರೇ, ಹಾ. ನಮ್ಮ ದುಃಖವನ್ನು ತಿಳಿರಿ. ಹಾ ಇಕ್ಕೋ ನೋಡಿಲಿ ಕಡು ಬಂಡ ರಾಕ್ಷಸರಿಯನ್ನು ಸುದ್ದಿಯನ್ನು ತಿಳಿದೆ ಹಾ. ನಮ್ಮನ್ನು ತಂದಿರುವುದು. ಹಾ. ಈ ಭೂಮಿ ಗುಡ್ಡವನ್ನು ಹೊಡೆದು ನಮ್ಮನ್ನು ತಂದಿರುವುದು. ಹಾ. ಏ ಆಗ್ರಜ, ಸುಮ್ಮನೆ ದುಃಖವನ್ನು ಮಾಡಬೇಡ್ರಿ. ಹಾ. ನನ್ನ ದುಃಖವನ್ನು ಸೈರಿಸುವ ಆಗ್ರಜ, ಬಾಣಕು ತೇಜ. ಹೇ ತಮ್ಮನಾದ ಲಕ್ಷ್ಮಣನೇ ಕೇಳು. ಹೇ ಅಣ್ಣನಾದ ಶ್ರೀರಾಮಚಂದ್ರ. ರಾಕ್ಷಸರು ಕ್ರೂರಸ್ಥರು. ಹಾ ಕೇಳಿಸುತ್ತ ನೋಡು, ನಮ್ಮ ಮೇಲೆ ಸಮೀಪಿಸಿತು. ಹಾ ಅಯ್ಯೋ ಲಕ್ಷ್ಮಣ, ಹಾ ನನ್ನ ನಿನ್ನ ಪ್ರಾಣ ಹೋಗುವುದು. ಹಾ ಅಯ್ಯೋ ಹರ ಹರ ಶಂಕರ ಪರಮೇಶ್ವರ, ಹಾ. ನಮ್ಮಂತ ಕಡುಪಾಪಿ ಇದ್ದು ನೀವು ದೋಷಕ್ಕೆ ಗುರಿಯಾದಿರಾ? ಹಾ. ಈ ದುಃಖವನ್ನು ತಾಳಲಾರೆನು. ಹಾ. ನಮ್ಮನ್ನು ಪಕ್ಕಾನೆ ಅಪಹಾಸ್ಯ ಮಾಡುವುದು. ಹಾ. ಇದಕ್ಕೇನು ಗತಿ? ಹಾ. ಅಯ್ಯೋ ಹರ ಹರ ಶಂಕರ ಪರಮೇಶ್ವರ, ಈಗಿನ ವೇಳೆಯಲ್ಲಿ ಅನಂಜನ ಪ್ರಾಣ ಕಾಯಬೇಕ ದೇವ ಭಕ್ತ ಸಂಜೀವ. ಭಾರತಿ, ಈ ಮೈಕಾವತಿಯ ನಗರದಲ್ಲಿ ಧರ್ಮಯವಾದ ಯಜ್ಞವನ್ನ ಮಾಡಿ ಔದ್ಯವನ್ನು ಕೊಡುವುದಕ್ಕೆ ಮತ್ತು ಭಯಂಕರವಾಗಿ ಮಾರ್ಗದಿಂದ ಆಕಾಶ ಭಯಂಕರವಾಗಿ ಈ ನರವರನ್ನು ಕಾಲಕ್ಕಾಗಿ ಔದ್ಯವನ್ನು ಕೊಡುವುದಕ್ಕೆ ಪತ್ರವನ್ನು ಬರೆದು ಧೋತರ ಕೈಯಿಂದ ಕೊಟ್ಟು ಕಳಿಸು. ಈ ಷಂಡ ರಾಮ ಲಕ್ಷ್ಮಣ ಔದ್ಯ ಕೊಡುವುದನ್ನು ಹಾಗೂ ಸಾರಥಿ ಇಲ್ಲಿನಿಂದ ಶಕ್ರದಿಂದ ಹೋಗಿ ಆ ದೇವಿಯನ್ನು ನೀನ ದೃಢಭಾವದಿಂದ ಪೂಜೆಯನ್ನು ಮಾಡುವಂತವನು. ಅವರನ್ನು ಆಶೀರ್ವಾದವನ್ನು ಪಡೆದುಕೊಂಡು ಬರುವಂತವನಾಗುವನು. ಜಾನಗುಣ ತೇಜ ನಿಮ್ಮ ಅಪ್ಪಣೆ ಅಂತ ಹೋಗಿ ಪೂಜೆಯನ್ನು ಮಾಡಿ ವರವನ್ನು ಪಡೆದುಕೊಂಡು ಬರುವನು ಅಣ್ಣನೇ. ರುದ್ರಾಯಣಿ ಭದ್ರಾಯಣಿ ಶಂಕರಿ ಪಂಚಮುಖದ ಪರಮೇಶ್ವರಿ, ಇಕ್ಕೋ ನಿನ್ನ ಭಕ್ತನು ಬಂದಿರುವನು. ಬಾಗಿಲವನ್ನು ತೆಗೆಯುವಂತಕ್ಕೆ ನಾವು ಜನನಿ ಜಗದವಾಯಿನಿ. ಅಪ್ಪ ರಾಮಣ ಮಹಾರಾಜರೇ, ಹೇ ಅಮ್ಮ ಜನನಿಯೇ, ಎಲ್ಲೋ ಭಕ್ತ ಶಿರೋಮಣಿ ಕೇಳು. ಹಾ ನಿನ್ನ ಸಹಸ್ರ ಎಣಿಕೆಗೆ ಎನ್ನ ಮನಸ್ಸು ಇಲ್ಲದಂತೆವಾಯಿತು. ಹಾ ನಾನು ಇವತ್ತು ಬಹಳ ಹಸಿದು ಹಂಬಲಿಸಿ ಭಯಂಕರ ಉತ್ತಾರವನ್ನು ಹಾಕಿದೆನು. ನೀನು ಅದರ ಭಯಭೀತಿನಾಗಿ ಅಂಜುವ ಮೊದಲು ಈ ಗುಡಿಯ ಶಿಖರ ಪಂಚಾಮೃತದಿಂದ ನನಗೆ ಅಭಿಷೇಕವನ್ನು ಮಾಡಿಸು.
ಆಮೇಲೆ ಆ ಶ್ರೀರಾಮ ಲಕ್ಷ್ಮಣನನ್ನು ಶಿಖರದ ಮೇಲಿಂದ ಇಳಿಸಿ ಬಿಡುವಂತವನಾಗ ಭಕ್ತ ಸಾಧನ ಮುಕ್ತ. ಈಗ ನಾವು ಮಾಡಿದ ಭಕ್ತಿಗೆ ಅಳತೆಯಿಲ್ಲದಂತೆ ದೇವಿಯನ್ನ ಕೂಡ ಪ್ರತ್ಯಕ್ಷ ಮಾತನಾಡಿದ ಈಗ ಈ ಸುದ್ದಿಯನ್ನು ಆಕೃತನಾದ ಐರಾವಣ ಮಹಾರಾಜನಿಗೆ ತಡಮಾಡದ ತಿಳಿಸುವಂತವನಾಗಲ ಈ ಸಾರಥಿ ಆಹೇಯನ್ನ ಅಣ್ಣನಾದ ಐರಾವಣ ಮಹಾರಾಜ ಈಗ ನಾವು ಮಾಡಿದ ಪೂಜೆಗೆ ದೇವಿಯನಿಗೆ ಪ್ರಸನ್ನವಾದ ಇನ್ನ ಮೇಲೆ ನಮಗೆ 33 ಕೋಟಿ ದೇವತರ ಬಯವು ಪದವಿ ಪಾಲನೆ ಹರಿಹರಾದಿಗಳ ಭಯ ಕೂಡ ಎಲ್ಲದಂತೆ ಈಗ ಗುಡಿ ಶಿಖರವನ್ನು ಕಿತ್ತು ಪಂಚಾಮೃತದ ಅಭಿಷೇಕ ಮಾಡಿಸುವಂತವನಾಗ ಅಣ್ಣನ ರಾವಣ ಮಹಾರಾಜನೇ ನಮ್ಮ ಭಾಗ್ಯಕ್ಕೆ ಎಣಗಿಲ್ಲದಂತೆ ಅವಶ್ಯಕತೆ ಮಾಡುವ ನಡೆಯುವಂತವನ ಆಗ್ರಜನೆ ರಾಮ ಲಕ್ಷ್ಮಣನನ್ನು ಚೆನ್ನಾಗಿ ಬಿಗಿದು ಕಟ್ಟಿತರಬೇಕು. ಈ ಗುಡಿ ಶಿಖರ ದ್ವಾರದಿಂದ ಗೊಡ್ಡ ಉಳಿಸಿದಂತೆ ಉಳಿಸಿ ಬಿಡುವೆನು. ಸಡಮಾಡದ ಭದ್ರಾಯಣಿ ಭದ್ರಾಯಣಿ ಮಹಾಕಾಳಿ ದೇವಿ, ಪಂಪ ಮಹೇಶ್ವರಿ, ಸಕಲ ದೇವತೆಗಳ ತೇಜಸ್ವಿನಿ, ಚಿತ್ರ ಭದ್ರ ರೂಪಮಣಿ, ತ್ರಿಶೂಲಾಯುಧಗಳಿಂದ ಶೋಭಿಸುವ ಹೇ ದೇವಿ, ನಿನ್ನ ಭಕ್ತ ರಾಧಾರಮಣನ್ನು ಕರೆಯಬೇಕು ದೇವಿ, ಪುಣ್ಯದೇವಿ. ಅಯ್ಯೋ ದೈವವೇ, ನಾನು ಹೇಗೆ ಮಾಡಲಿ? ಕಾಮ ತಾಪದಿಂದ ಬಳಲುತ್ತಿರುವ ನನಗೆ ವಿರಹ ತಾಪವೂ ಹೆಚ್ಚಿತು. ನನ್ನ ಹರನನ್ನು ಬಿಟ್ಟು ನಾನು ಹೇಗೆ ಇರಲಿ? ಹೇಳು ದೇವ, ಹೇಳು ಪರಮೇಶ್ವರ. ಆ ರಾಮನ ಕಾಮ ತಾಪದಿಂದ ನಾನನ್ನು ತಾಳಲಾರನು. ನನ್ನನ್ನು ಬದುಕಿಸುವರು ಯಾರು? ಹೇಳು ದೇವರೇ, ಹೇಳು. ಈ ಭಂಡ ಮುಂಡರನ್ನು ಕಟ್ಟಿ ತಂದಿರುವೆನು. ಶಿಖರ ದ್ವಾರದಿಂದ ಉಳಿಸಿಬಿಡುವೆನು. ಭಕ್ಷಣ ಮಾಡಿ ಬಿಡುವಂತಕ್ಕೆ ನಾನು ತಾಯಿ ಏ ಅಪ್ಪ ರಾವಣ ಮಹಾರಾಜನೇ, ಆ ಮೂರ್ಖರನ್ನು ಮೇಲಿಂದ ಒಗೆದರೆ ಏನಾದರೂ ಗಾಯವಾದರೆ ಕೈಕಾಲಗಳನ್ನು ಮುರಿದು ಹೋದರೆ ಅದು ಭಿನ್ನವಾಯಿತು. ಹೀಗೆ ಭಿನ್ನವಾದರೆ ನೀವು ಮಾಡಿದ ಪೂಜೆಯನ್ನು ಸಾರ್ಥಕವಾಗುವುದಿಲ್ಲ. ಆದರೆ ಅವರನ್ನು ಮೇಲಿಂದ ಪಟ್ಟ ತಿನ್ನಲಾರದಂತೆ ಇಳಿಸಿ ಬಿಡುವಂತವನಾಗು. ಭೈರವಣ ಅತಿ ಬೇಗನ ತಾಯಮ್ಮನೆ ಪಡೆದಂತೆ ಅವರನ್ನು ಮೇಲಿಂದ ಒಯ್ಯಲಾರದೆ
ಮೂರ್ತಿಗೆ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವ ನಮ್ಮ ಮೇಲೆ ಕರುಣೆ ತೋರು ತಾಯಿ ಮಹಾದೇವಿ. ಮೂರ್ಖ ರಾಮ ಲಕ್ಷ್ಮಣರ ತಿಂಡಿ ಸಲುವಾಗಿ ಇಳಿಸಿಕೊಂಡಿರುವನು. ಇನ್ನು ಮೇಲೆ ನೀವು ಎನ್ನ ಬಾಯಲ್ಲಿ ಹಾರಿಕೊಳ್ಳುವಂತವನಾಗಿರಿ. ಥಟ್ಟನೆ ನುಂಗಿ ಬಿಡವರೇನು. ಭ್ರಷ್ಟರೇ, ನಿಮ್ಮನ್ನು ಹಾಗೆ ತಿರುಗಿ ಬಿಡಲಿಕ್ಕೆ ಇಳಿಸಿಕೊಂಡಿರುವುದಿಲ್ಲ. ಈಗ ನೀವು ಎನ್ನ ಬಾಯಲ್ಲಿ ಹಾರಿಕೊಳ್ಳುವಂತವನಾಗಿರಿ. ಥಟ್ಟನೆ ನುಂಗಿ ಬಿಡುವನು. ದಾನವರೇ, ನಿಮಗೆ ಇಲ್ಲಿ ಯಾರಾದರಿದ್ದರೆ ನೆನೆಸುವಂತವನಾಗಿರಿ. ಆಹೇ ದೇವಿ, ನೀವು ನಮ್ಮನ್ನು ನುಂಗಿದ್ರೆ ನಾವು ನಿಮ್ಮ ಕೈಯಲ್ಲಿ ಇರುವೆನು. ಬಂದ ಸಂಕಟವನ್ನು ಪರಿಹರಿಸು ಮಾರುತಿ. ನಿನ್ನನ್ನು ಹೊರತು ಯಾರಿಗಾಗಲಾರದು ಮಾರುತಿಯೇ, ಜಗತ್ತಿಗೆ ಕೀರ್ತಿ. ಶ್ರೀರಾಮ ಲಕ್ಷ್ಮಣರೇ, ನಾನೇ ನಿಮ್ಮ ಭಕ್ತನಾಗಿದ್ದೆನು. ಮತ್ತಕ್ಕೆ ತಡವು. ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿರಿ. ನಿಮ್ಮ ಸಲುವಾಗಿ ತೆಗೆದಿಟ್ಟ ಬಾರಿ ಹಣ್ಣನು ಮೊದಲು ಸ್ವೀಕಾರವನ್ನು ಮಾಡಿರಿ. ಇನ್ನು ಮೇಲೆ ನಿಮ್ಮ ಭಕ್ತನಾದ ಹನುಮಂತರ ಚಮತ್ಕಾರವನ್ನು ನೋಡುವಂತವನಾಗಿರಿ. ಸ್ವಲ್ಪ ಮರಿಯಾಗಿರಿ. ಎಲೈ ಹನುಮಂತನೇ, ನಿನಗೆ ಮಂಗಲವಾಗಲಿ. ಶಾಬಾಷ್ ಶಾಬಾಷ್ ಶಾಬಾಷ್. ನಿನ್ನಂತ ಭಕ್ತನು ಎಂದಿಗೂ ಸಿಗಲಾರನು. ಎಲೈ ಆನಂದ ಮೂರ್ತಿ, ನಿನ್ನ ಅನನ್ಯ ಭಕ್ತಿಯನ್ನು ನಾನು ಎಷ್ಟೆಂದು ವರ್ಣಿಸಲಿ. ಸಹಸ್ರನಾಲಿಗಳ ಆದಿಶೇಷನಿಗೂ ಅಸಾಧ್ಯವು ಮತ್ತು ಚತುರ್ಮುಖ ಬ್ರಹ್ಮನಿಗೂ ಅಸಾಧ್ಯವು. ಹೇ ಮಾರುತಿ, ನೀನು ನಮಗೋಸ್ಕರ ತೆಗೆದಿಟ್ಟ ಬಾಳೆಹಣ್ಣನ್ನು ಸ್ವೀಕಾರ ಮಾಡುತ್ತೇನೆ. ಆದರೆ ನಮ್ಮ ಬಾಣ ಬತ್ತಳಿಕೆಗಳು ಅಲ್ಲೇ ಉಳಿದಿರುವುದು. ನೀನು ಯಾವುದೇ ರೂಪದಿಂದ ಹೋಗಿ ಅವುಗಳನ್ನು ತಂದು ಕೊಟ್ಟರೆ ಆ ಮೂರ್ಖ ರಾಕ್ಷಸರನ್ನು ಸಂಹಾರ ಮಾಡುವನು ಮಾರುತಿ. ಬಿಡುಮನದ ಭೀತಿ. ಶ್ರೀರಾಮಚಂದ್ರ ದೇವರೇ, ನಾನು ಒಂದು ಕ್ರಿಮಿ ರೂಪವನ್ನು ಧರಿಸಿ ಆ ಬಾಣ ಬತ್ತಳಿಗಳನ್ನು ತರುತ್ತೇನೆ. ಇನ್ನು ಮೇಲೆ ನಿಮ್ಮ ಭಕ್ತನ ಹನುಮಂತನ ಚಮತ್ಕಾರವನ್ನು ನೋಡುವಂತವನಾಗಿರಿ. ಸ್ವಲ್ಪ ಮರಿಯಾಗಿರಿ. ಏಪ್ಪ ಮೈರಾವಣನೆ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆನು. ನೀನು ಶಕ್ತಿವಂತವನಾಗು ಮತ್ತು ನಿನಗೆ ಕಲ್ಯಾಣವಾಗಲಿ. ಇನ್ನು ಮೇಲೆ ನೀನು ಒಳಗೆ ಬರುವಂತವನಾಗಬೇಡ.
ಇನ್ನು ನಮಗೆ ಇನ್ನು ನಮ್ಮ ಭಕ್ತಿಗೆ ಅಳತಿಲ್ಲದಂತೆ ಮಾಡಿತು. ಇನ್ನು ಮುಂದೆ ಹರಿಹರಾದಿಗಳು ಯಾರಾದರೂ ಅಡ್ಡ ಬಂದರೆ ಅವರ ಮಸ್ತಕವನ್ನು ಕತ್ತರಿಸಿ ಅಗ್ನಿ ಜ್ವಾಲೆಯನ್ನು ಹಾಕುವರಣ್ಣನೇ. ಆಶೀರ್ವಾದವನ್ನು ಪಡೆದುಕೊಂಡು ಬರುವಂತ ಅಮ್ಮ ರುದ್ರಾಣಿ ಭದ್ರಾಣಿ ಮಹಾಂಕಾಳಿ ಈಕೋ ನಿನ್ನ ಭಕ್ತನು ಬಂದಿರುವನು. ಬಾಗಿಲವನ್ನು ತೆಗೆಯುವ ತಕ್ಕಿನಾಗು ಜನನಿ. ನೀವು ನೋಡಿದ್ರಿ ಎನ್ನ ಎಡಗಾಲವನ್ನು ಇಟ್ಟಿರುವನು. ಇವನು ಹೇಗೆ ಒದ್ದಾಡ್ತಿರುವನು ನೋಡುವಂತವನಾಗ ರಾಘವೇಂದ್ರ. ಹನುಮಂತನೇ ಭಂಡತ್ತಳಿಂದ ಮೋಸ ಮಾಡಿ ಎನ್ನ ಮಸ್ತಕದ ಮೇಲೆ ಎಡಗಾಲವನ್ನಿಟ್ಟಿರುವ್ಯಾ? ಗರ್ವದಿಂದ ಮೆರೆಯುವ ಮೈರಾವಣನು ಮಡಿದ ಹೋದನಲ್ಲ. ಈ ಸುದ್ದಿಯನ್ನು ಅಣ್ಣನಾದ ಅನುಜನಾದ ಐರಾವಣಿಗೆ ತಿಳಿಸುವಂತವನಾಗಲು ಸೇವರಾಗ್ತೇವೆ. ದೇವಿ ಹೆಂದ ಶಾಬಾಸ್. ಆ ಹೇ ಎನ್ನ ಸೇವಕನಾದ ಹನುಮಂತನೇ, ಈ ಮೂರ್ಖನಾದ ಐರಾವಣನ ಪ್ರಾಣವು ನನ್ನ ಕೈಯಲ್ಲಿರುವುದು. ಈಗ ನಾನು ಅಗ್ನಿ ಅಸ್ತ್ರವನ್ನು ಪ್ರಯೋಗ ಮಾಡಿ ಈ ಭಂಡನಾದ ಐರಾವಣ ಪ್ರಾಣ ತೆಗೆದುಕೊಳ್ಳುತ್ತೇನೆ. ಹನುಮಂತನೇ ಬುದ್ಧಿವಂತನೇ, ಎಲೈ ಎಲೈ ಮೂರ್ಖನಾದ ಐರಾವಣನೇ, ಯುದ್ಧಕ್ಕೆ ನಿಲ್ಲುವಂತವನಾಗು ಭಂಡ ರಕ್ಕಸ, ತೆಗಿವೆ ನಿನ್ನ ಸೊಕ್ಕ. ಭಂಡನಾದ ಐರಾವಣನೇ, ಮತ್ತು ಹನುಮಂತನು ಕಪಟದಿಂದ ಎನ್ನ ಅನುಜನ ಪ್ರಾಣವನ್ನು ಹೊಡೆದಿರುವಿಯ. ಈ ಯುದ್ಧಕ್ಕೆ ಎನ್ನ ಕೂಡ ಯುದ್ಧಕ್ಕೆ ನಿಲ್ಲುವಂತವನು ನಾಮ. ಅಲೈ ಅಲೈ ಭಂಡನಾದ ಐರಾವಣನೇ, ಮಹಾಸೋದರ ಅಳಿಯನಾದ ಐರಾವಣನೇ ಕೇಳು. ಈಗ ನಾನು ಅಗ್ನಿ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೇನೆ. ಐರಾವಣ ಆಗಲೇ ನಿನ್ನ ಮೇಲೆ
ಎತ್ತು ಕಡೆ ಬರುವಂತವನಾಗು. ಈ ಪಾತಾಳೋಕದಲ್ಲಿರುವಂತ ಐರಾವಣ ಮೈರಾವಣರು ಮಡಿದು ಹೋದರಲ್ಲ. ಹೌದು, ಮಾಡಿದು ಹೋದ್ರಿ. ಈ ಸುದ್ದಿಯನ್ನು ಆ ಮೂರ್ಖನಾದ ದಶಕಂಠನಾದ ರಾವಣನಿಗೆ ತಿಳಿಸುವಂತವನಾಗಲೇ ಸಾರಥಿ ಅತಿ ಜಾಗ್ರತೆ. ಜಾಗ್ರತೆ ತೋರಿ ಸರಿ ಬುದ್ಧಿ. ಎನ್ನ ಮಂತ್ರಿ ಸೇನನನ್ನು ಕರೆಸುವಂತವನಾಗು ಸಾರಥಿ. ಮಂತ್ರಿ ಸೇನನೇ, ಇವತ್ತಿನ ದಿವಸ ಪಾತಾಳ ಲೋಕಕ್ಕೆ ಎನ್ನ ಅಳಿಯಂದಿರಾದ ಈ ರಾವಣ ಮೈರಾವಣರು ಹೋಗಿರುವರು. ಆ ಚಂಡ ರಾಮ ಲಕ್ಷ್ಮಣನಿಗೆ ದೇವಿಯ ಉತ್ತಿಗೆ ಒಯ್ದಿರುವರು. ಅವರ ವೃತ್ತಾಂತ ಏನಿರುವುದು ತಿಳಿಸುವಂತವನಾಗು ಸಾರಥಿ. ಹೇ ರವಣ ಗೋಪಾಲನೆ, ಪಾತಾಳ ಲೋಕದಲ್ಲಿ ಇರುವಂತ ಐರಾವಣ ಮೈರಾವಣರು ನಿನ್ನಿನ ದಿವಸ ಮಡಿದು ಹೋದರಲ್ಲ. ರಾಜೇಂದ್ರನೇ, ರವಳಿಪುರ ಚಂದ್ರನೇ. ಸಾರಥಿ, ಆ ಚಂಡ ರಾಮ ಲಕ್ಷ್ಮಣರು ಮತ್ತು ಅವರ ಕೂಡ ಇದ್ದಂತ ಸೈನ್ಯ ಸಹಿತ ಸಂಹಾರ ಮಾಡಿ ಬಿಡುವರು. ಪಡೆಯುವಂತವನಾಗು ಸಾರಥಿ, ಅತಿ ಜಾಗ್ರತೆ. ನೋಡಿ, ಆ ಶ್ರೀರಾಮಚಂದ್ರ ಪ್ರಾಣದಲ್ಲವೇ ಇನ್ನಾದರೂ ಏನಾದರೂ ಹಂಚಿಕೆಯನ್ನು ಹೇಳಬೇಕು. ಮಡದಿ ಮಣಿಯಳೆ, ಸಖಿಯಳೆ. ಅಯ್ಯೋ ಪ್ರಾಣಕಾಂತನೆ, ಪ್ರಾಣದಲ್ಲವೇ ಆ ಶ್ರೀರಾಮನ ಚಂದ್ರರು ದೇವತಾ ಪುರುಷರು. ಅವರ ಮಡದಿಯಾದ ಸೀತಾದೇವಿಯನ್ನು ಕೊಟ್ಟು ಶರಣಾಗುತ್ತ ನಾವು ಕಾಂತ. ಎಂತ ಕೆಟ್ಟ ಶಬ್ದಗಳನ್ನಾಡಿದೆಯ ಸ್ತ್ರೀ ಮುರುಕಳೆ. ಎನ್ನ ಮುಂದೆ ನಿಲ್ಲಬೇಡ, ನಿತ್ತರ ನಿನ್ನನ್ನು ಮಾಡಿಬಿಡುವನು. ಹೊರಟ ಹೋಗು ಇಲ್ಲಿಂದ. ಸಾರಥಿ, ಜಾಗೃತೆಯಿಂದ ರಥವನ್ನು ಹೊಡೆಯುವಂತವನಾಗು ಸಾರಥಿ. ಮೋಸ ಮಾಡಿ ಎನ್ನ ಅಳಿಯಂದಿರಾದ ಐರಾವಣ ಮೈರಾವಣರಿಗೆ ಹೊಡೆದಿದೆ ಎಂದು ಹಿರಿ ಹಿರಿ ಹಿಗ್ಗಬೇಡ. ಕೈಯಲ್ಲಿರುವ ಖಡ್ಗದಿಂದ ನನ್ನ ಶಿರವನ್ನು ಚೆಂಡಾಡಿಸಿ ಬಿಡುವನು. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುವಂತವನಾಗು. ಮಗನಾದ ಹನುಮಂತನೇ, ಈ ಮೂರ್ಖನಾದ ದಶಕಂಠನ ಪ್ರಾಣವು ನನ್ನ ಕೈಯಲ್ಲಿರುವುದು. ನೀನು ಸ್ವಲ್ಪ ಸರಿದು ನಿಲ್ಲುವಂತವನಾಗು ಹನುಮಂತನೇ. ಕೀರ್ತಿಯಲ್ಲಿ
ದಶಕಂಠನೆ. ಈಗ ನಾನು ಮೇಘಾಸ್ತ್ರವನ್ನು ಬಿಟ್ಟು ಅಗ್ನಿ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೇನೆ. ಯುದ್ಧಕ್ಕೆ ನಿಲ್ಲುವಂತವನಾಗ ಬಂದ ರಕ್ಕಸ ಕಲಿಯುವೆ ನಿನ್ನ ಸೊಕ್ಕ. ಆ ಹೇಯನ್ನ ಸಹಾಯಕನಾದ ವಿಭೀಷಣನೇ, ಈ ಮೂರ್ಖನ ಮೇಲೆ ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದರೂ ಇವನು ಮರಣ ಹೊಂದಲಾರನು. ಇವನ ಮರಣದ ಮರ್ಮವನ್ನು ಹೇಳುವಂತವನಾಗು ವಿಭೀಷಣ ಸತ್ಯ ಶರಣ. ಆ ಹೇ ವಿಭೀಷಣನೇ, ಈಗ ನೀವು ಬಾಣವನ್ನ ಪ್ರಯೋಗ ಮಾಡಿದ್ರೆ ಅವನ ಮರಣವನ್ನು ಹೊಂದಲಾರನು. ಅವನ ಮರಣ ಇರುವುದು ಮಧ್ಯ ಬಿಂಬಾಲದಲ್ಲಿ. ಮಧ್ಯ ಬಿಂಬಾಲದಲ್ಲಿ ಬಾಣವನ್ನ ಪ್ರಯೋಗ ಮಾಡಿದ್ರೆ ಅವನ ಪ್ರಾಣವನ್ನು ಲೋಕ ಬರ್ಕಾತ. ರಾಮ ಲಕ್ಷ್ಮಣ ಹನುಮಂತ ಸುಗ್ರೀವ ಜಾಂಬವಂತ ಚಂಡ ಬಿಭೀಷಣನೇ ಚರ್ರನ ಶೀಳಿ ನಿಮ್ಮ ಮಾಂಸವನ್ನು 10 ಕಾಗಿಗಳಿಗೆ ಬಿಟ್ಟುವೆನು. ಜಾಗೃತೆಯಿಂದ ನಿಲ್ಲವಂತವನಾಗಲಿ ಮಹಾಪಾಪಿಗಳಿರ. ಎಲೈ ಮೂರ್ಖನಾದ ದಶಕಂಠನೆ, ಎಲೈ ಚಂಡ, ನಾನೊಂದು ವಚನಾರ್ಥವನ್ನು ಹೇಳ್ತೀನಿ, ಚಿತ್ತ ಕೊಟ್ಟು ಕೇಳುವಂತವನಾಗು. ಏನಿರುವುದು ಭಗವಂತವನಾಗು. ಚಂಡರಾಮನೇ, ಈಗ ನಾನು ವಿಭೀಷಣ ಹೇಳಿದ ಪ್ರಕಾರ ಮಧ್ಯ ಬಿಂಬಿಯಲ್ಲಿ ಅಗ್ನಿ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೇನೆ. ಮೂರ್ಖನಾದ ದಶಕಂಠನಾದ ರಾವಣ, ಆಗಲೇ ನಿನ್ನ ಮರಣ. ಶ್ರೀರಾಮಚಂದ್ರನೇ, ನಿಮಗೆ ಮಂಗಳಾರತಿಯನ್ನು ಬೆಳಗುವೆನು. ಮಂಗಳವಾಗಲಿ ದೇವ. ಭಕ್ತ ಸಂಜೀವ. ಜೈ ಜೈ ಮಂಗಲ ಗೌರಿ ಗಿರಿರಾಜ ವರಕುವರಿ. ಜೈ ಜೈ ಮಂಗಲ ಗೌರಿ
ಶಕ್ತಿ ಬ್ರಹ್ಮಾಂಡದೊಳಗ ನೀ ಬರತಿ ಶಿವರಾಯನ ಚುತ ಶಕ್ತಿ ಬ್ರಹ್ಮಾಂಡದೋಳು ನೀ ಬರತಿ ಕಾರ್ಯರೂಪ ಪ್ರಖ್ಯಾತಿ ಮನಶೀವಿ ಪಾರ್ವತಿ ಕಾರ್ಯರೂಪ ಪ್ರಖ್ಯಾತಿ ಮನಶೀವಿ ಪಾರ್ವತಿ ಜಯ ಜಯ ಮಂಗಳ ಗೌರಿ ಗಿರಿರಾಜ ವರ ಕುವರಿ ಜಯ ಜಯ ಮಂಗಳ ಗೌರಿ ಗಿರಿರಾಜ ವರ ಕುವರಿ ಅಸುರರಿಗೆ ಅತಿ ವೈರಿ ಸಜ್ಜನರ ಕೈವಾರಿ ಅಸುರರಿಗೆ ಅತಿ ವೈರಿ ಸಜ್ಜನರ ಕೈವಾರಿ ಭಾವಗೋಳು ನಿನ್ನ ಚರಣ ಭಜಿಸುವೆ ಮಾತನ ಭಾವಗೋಳು ನಿನ್ನ ಚರಣ ಭಜಿಸುವೆ ಮಾತನ ಕಾಯುವೆ ಪ್ರತಿಕ್ಷಣ ಮಾಡುವೆ ತಾಯಿ ಮುಕ್ತನ ಕಾಯುವೆ ಪ್ರತಿಕ್ಷಣ ಮಾಡುವೆ ಮುಕ್ತನ ಜಯ ಜಯ ಮಂಗಳ ಗೌರಿ ಗಿರಿರಾಜ ವರ ಕುವರಿ ಜಯ ಜಯ ಮಂಗಳ ಗೌರಿ ಗಿರಿರಾಜ ವರ ಕುವರಿ ಅಸುರರಿಗೆ ಅತಿ ವೈರಿ ಸಜ್ಜನರ ಕೈವಾರಿ ಅಸುರರಿಗೆ ಅತಿ ವೈರಿ ಸಜ್ಜನರ ಕೈವಾರಿ ಶ್ರೀ ಸದ್ಗುರ ವಿನರಾಣಿ ದತ್ತವಾಡ ಭವಾನಿ ಶ್ರೀ ಸದ್ಗುರ ವಿನರಾಣಿ ದತ್ತವಾಡ ಭವಾನಿ ಕೇರಳ ಕೂಸಿನ ಅಭಿಮಾನಿ ಶಿವನ ಕೊರಳಲಿ ಕಟ್ಟಾಣಿ ಏರುಳ ಕೂಸಿನ ಅಭಿಮಾನಿ ಜಯ ಜಯ ಮಂಗಳ ಗೌರಿ ಗಿರಿರಾಜ ವರ ಕುವರಿ ಜಯ ಜಯ ಮಂಗಳ ಗೌರಿ ಗಿರಿರಾಜ ವರ ಕುವರಿ ಅಸುರರಿಗೆ ಅತಿ ವೈರಿ ಸಜ್ಜನರ ಕೈವಾರಿ ಅಸುರರಿಗೆ ಅತಿ ವೈರಿ ಸಜ್ಜನರ ಕೈವಾರಿ ಮರ್ತ್ಯಾದೋಳು ಸ್ವರ್ಗ ಮರ್ತ್ಯಾದೋಳು ಇರುವ ಸಂಚಾರಿಕಗೆ ಶುಭ ಮಂಗಳ ನಿಮಗೆ ಜಯ ಜಯ ವಿಜನ ಕೃಪೆಯಿಂದ ವಿಜನ ಕೃಪೆಯಿಂದ ಪಶುಪಾತ ಪೀಡಿದಂತ ಶಶಿಭೂಷಣ ನಿಮಗೆ ಜಯ ಜಯ
श्री मल्लिकार्जुन महाराज की